ಬಟ್ ಈಗಲೂ ಏನೋ ಹೇಳ್ತಾರೆ, ಈ ಫಿಲಮ್ ಥಿಯೇಟ್ರದೆಲ್ಲ ಕಷ್ಟ ಇದೆ ಇಷ್ಟ ಇದೆ ಅಂತೆಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀರೇನ್ರಪ್ಪ? ಇಲ್ಲ, ಕಷ್ಟ ಇದೆ ಸರ್. ಕಷ್ಟ ಇಲ್ಲದೆ ಏನಿದೆ ಸರ್? ಪಬ್ಲಿಕ್ ಟಿವಿ ಮಾಡುವಾಗ ನಿಮಗೆ ಕಷ್ಟ ಆಗಿಲ್ವಾ ಸರ್? ಅಲ್ಲ ಇತ್ತು, ಅದೇ ಥಿಯೇಟ್ರಿಗೆ ಜನ ಕಷ್ಟ ಅಂತಾರೆ. ಆದರೆ ಒಂದು ಒಳ್ಳೆ ಪ್ರಾಮಾಣಿಕ ಪ್ರಯತ್ನಕ್ಕೆ ಈಗ ಕೇಬಲ್ ಕಷ್ಟ ಇತ್ತು, ಅಡ್ವರ್ಟೈಸ್ಮೆಂಟ್ ರೆವೆನ್ಯೂ ತರೋದು ಕಷ್ಟ ಇತ್ತು, ಜನರನ್ನು ಸಾಕೋದು ಕಷ್ಟ ಇತ್ತು. ನೀವೇ ಹೇಳಿದ್ರಿ 1ನೇ ತಾರೀಕನ್ನು ಅಂತ ಬಂದರೆ ಒಬ್ಬ ಓನರಿಗೆ ಕಷ್ಟ, ಸಂಬಳ ತಗೊಳ್ಳೋವನಿಗೆ ಖುಷಿ ಅಂತ. ಸೊ ನೀವೇ ಹೇಳ್ತಾ ಇದ್ರಿ, ಇದೆಲ್ಲ ಕಷ್ಟಗಳ ನಡುವೆ ನೀವು ಪಬ್ಲಿಕ್ ಟಿವಿ ಕಟ್ಟಿದ್ರಿ ಸರ್. ಯಾಕೆ ಆಯಿತು ಅಂದರೆ ಅದು ಛಾತಿ ಮತ್ತು ಪ್ರಾಮಾಣಿಕತೆಯಿಂದ ಆಗಿದೆ. ಕ್ವಾಲಿಟಿ ಅನ್ನೋದಿದ್ರೆ, ಅದರಲ್ಲೊಂದು ಹೊಸತನ ಅನ್ನೋದಿದ್ದರೆ, ಜನಕ್ಕಿದು ನನ್ನನ್ನೇ ಎಲ್ಲೋ ರೀಚ್ ಮಾಡ್ತಾ ಇದೆ ಇದು ಅಂತ ಅನಿಸಿದ್ರೆ ಆಟೋಮೆಟಿಕ್ಕಾಗಿ ಬರ್ತಾರೆ, ಅವ್ರು ಎಲ್ಲೂ ಹೋಗಲ್ಲ ಅವರು. ಅದು ಹಂಗಾಗಿದೆ ಸರ್. ನಾಳೆ ನಾನು ನಿಮಗೆ ಪ್ರದರ್ಶನನೂ ಹಾಕ್ತೀನಿ, ನೀವು ಬನ್ನಿ. ಸ್ವೀಟ್ ಅಂಗಡಿಗಳು 100 ಬಂದಿದೆ. ಈಗಲೂ ಯಾವುದೋ ಒಂದು ಡಿಫ್ರೆಂಟ್ ಸ್ವೀಟ್ ಅಂಗಡಿ ಬಂದರೆ ಜನ ಅಲ್ಲಿ ಹೋಗ್ತಾರೆ. 1000 ಸ್ವೀಟ್ ಅಂಗಡಿ ಇದೆ, ಇನ್ಯಾವನು ಸ್ವೀಟ್ ಅಂಗಡಿ ಮಾಡ್ತಿದ್ದಾನೆ ಅಂತಂದರೆ ಎಲ್ಲ. ಹಾಗೆ ನಿಮ್ಮ ಮೂವಿನೂ ಅದೊಂದು ಡಿಫರೆಂಟ್ ಇದೆ ಅನ್ನೋ ಟಾಕ್ ಬಂದರೆ ನೋಬಡಿ ಕ್ಯಾನ್ ಸ್ಟಾಪ್ ಅದಂತ ಸಕ್ಸಸ್ಸನ್ನು. ನೋಡೋಣ ನಿಮ್ಮ ಮೂವಿ ಬಗ್ಗೆ ಆ ಥರದ್ದು ಏನು ಬರುತ್ತೆ ಅಂತ. ನನಗೆ ವಿಶ್ವಾಸ ಇರೋದು ಏನು, ಐ ಥಿಂಕ್ ಆ್ಯಂಡ್ ಐ ಆಮ್ ಶ್ಯೂರ್ ಪರಮ್ ಮಸ್ಟ್ ಹ್ಯಾವ್ ಡನ್ ಎ ಗುಡ್ ಜಾಬ್ ಅಂತ ಅನ್ಕೋತೀನಿ. ಯಾಕಂದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ಗಳು. ಅದು ಯಾಕದು ಏನು ಎಕ್ಸ್ಪೀರಿಯನ್ಸ್ ಅವ್ರಿಗೆ? ಸೀರಿಯಲ್ ಬರೆಯೋದು ಎಕ್ಸ್ಪೀರಿಯನ್ಸ್ ಅಲ್ಲ, 3 ಹೊತ್ತು ಬೇರೆಯವ್ರು ಮಾಡಿದ ಫಿಲಮ್ ಎಲ್ಲ ರಿವ್ಯೂ ಮಾಡೋಕ್ಕೆ. ಇದೆ ಈಗ ಕಾದಿದೆ ಅಲ್ಲ, ಆ ಸವಾಲೇ ನನ್ನ ಪ್ರಕಾರ ಇಟ್ ವುಡ್ ಹ್ಯಾವ್ ಕೆಪ್ಟ್ ಯು ಅಲೈವ್. ಎಸ್ ಸರ್. ಆ ಜವಾಬ್ದಾರಿ ಇದೆಯಲ್ಲ, ಇಲ್ಲಿಯವರೆಗೆ ನಾನೇ ಪ್ರಶ್ನೆಗೆ ಗುರಿ ಆಗ್ತೀನಿ ಬಟ್ ಸರ್ ಬೇರೆ ಬೇರೆ. ಹಾಗಾಗಿ ನೀವು ಅದನ್ನು ತೊಗೊಂಡಿದ್ದೀರಿ ಅನ್ನೋದೇ ನನ್ನ ವಿಶ್ವಾಸ. ಅದು ದಟ್ ಇಸ್ ವಾಟ್ ಮೈ ಕೊಲೀಗ್ಸ್ ಆರ್ ಸೇಯಿಂಗ್. ಹಾಗೆ ಇದ್ದಂಗಿದೆ ಇದು. ಅಲ್ಲ ಸರ್, ನೀವು ಎದೆ ಮುಟ್ಕೊಂಡು ಹೇಳಿ ಇಷ್ಟೊತ್ತು ಒಂದು ಥರ ಕೇಳ್ತಾ ಇದ್ರಿ, ಇದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಈಗ ಹೇಳ್ಬಿಟ್ರಿ ಅಂತ ಅನ್ಸ್ಲಿಲ್ವಾ ನಿಮಗೆ? ಈಗ ರಿವ್ಯೂ ಮಾಡ್ತಾ ಇದ್ದವನೇ ಮಾಡಿದಾನೆ, ಸಿಕ್ಕಾಕೊಳ್ಳಿ ನನ್ನ ಮಗ ಅಂತ. ವೈಕೇರಿಯಸ್ ಪ್ಲೆಷರ್ ಅನ್ನೋದು ಒಂದು ಇಲ್ಲದೆ ಇದ್ದರೆ ಪ್ರಯೋಜನ ಇಲ್ಲ ಸರ್. ನೀವು ಇದನ್ನು ಮಾತ್ರ ಎಂಜಾಯ್ ಮಾಡ್ಕೊಂಡು ಹೇಳಿದ್ರಿ, ಸೈಡಲ್ಲಿ ಹೇಳಲಿಲ್ಲ. ಅದು ಸವಾಲು, ಅದು ಕರೆಕ್ಟ್ ಸರ್. ಒಬ್ಬ ಹೀರೋ ಆಗಿದ್ದವ್ನು ನಾನೊಂದು ಫಿಲಮ್ ಡೈರೆಕ್ಟ್ ಮಾಡ್ತೀನಿ ಅಂತಂದರೆ ಇಟ್ಸ್ ಎ ಸವಾಲ್. ಬಿಕಾಸ್ ಅವ್ನು ಡೈರೆಕ್ಟ್ರಿಗೆ 1000 ಪ್ರಶ್ನೆ ಕೇಳಿರ್ತಾನೆ ಹೀರೋ. ಕರೆಕ್ಟ್. ಅದು ಯಾಕೆ ಹಿಂಗೆ, ಇದು ಯಾಕೆ ಹಿಂಗೆ, ಹಂಗೆ ಯಾಕೆ ಲೈಟಿಂಗ್ ಮಾಡ್ಕೋಬಾರ್ದು, ಹೀಗೆ ಯಾಕೆ ಮಾಡ್ಕೋಬಾರ್ದು, ಇದೊಂದು ಲೊಕೇಶನ್ ಹಿಂಗೆ ಮಾಡಬಾರ್ದಾ, ನೀವು ಸಿನಿಮಾ ಗೊತ್ತಿಲ್ಲ ಅಂತ ಹಾಕೋಬೋದಲ್ವಾ? ಅಲ್ಲ, ನೀವು ಸಿನಿಮಾ ಗೊತ್ತಿಲ್ಲ ಅಂತ ಹೇಳೋದು ಸುಳ್ಳಲ್ವಾ ಸರ್ ಅಂತ ಹೇಳಿರ್ತಾರೆ. ಮಾಡು ನೀನೇ ಅಂದಾಗ ಗೊತ್ತಾಗತ್ತೆ ಕಷ್ಟ. ಆ ಹೀರೋ ಕೇಳ್ತಾನೆ ಈ ಪಾರ್ಟಿನ, ಅಣ್ಣ ಅದ್ಯಾಕೆ ಹಂಗೆ ಮಾಡಬೇಕು, ಇದು ಹಿಂಗೆ ಮಾಡೋಕ್ಕಾಗಲ್ವಾ ಅಂತ ಕೇಳ್ತಾನೆ. ನಾನೇ ಹೀರೋ ಅಂತಾರೆ. ಅದು ನಿನ್ನ ಫಿಲಮಲ್ಲಿ, ಈಗ ನನ್ನ ಫಿಲಮಲ್ಲಿ ಹೇಳು ಅಂತಾರೆ. ಕರೆಕ್ಟ್. ಹಾಗೆ ನಮಗೆ ಆ ಪ್ರಶ್ನೆ ಕೇಳಿದ್ದು ನಾನು. ಪತ್ರಕರ್ತರು ಡೈರೆಕ್ಷನ್ಗೆ ಬಂದಿರೋದೆಲ್ಲ ಉಂಟು ನಮ್ಮ ಪ್ರೊಫೆಷನಲ್ಲಿ, ನಮ್ಮಲ್ಲಿ ಇಲ್ಲ ಅಂತಲ್ಲ. ಬಟ್ ಯು ಹ್ಯಾವ್ ಕಮ್ ವಿತ್ ಮಚ್ ಬೆಟರ್ ಪ್ರಿಪ್ರೇಷನ್ ಅಷ್ಟೇ. ಫಾರ್ಚುನೇಟ್ಲಿ ಯು ಹ್ಯಾವ್ ಕಮ್ ವಿತ್ ಎ ಬೆಟರ್ ಪ್ರಿಪ್ರೇಷನ್. ಮೋರ್ ದೆನ್ ದಟ್ ನನಗೆ ಐ ಸ್ಟ್ರಾಂಗ್ಲಿ ಬಿಲೀವ್ ದಟ್ ಯುವರ್ ಸ್ಕ್ರಿಪ್ಟ್ ರೈಟಿಂಗ್ ಈಸ್ ಸ್ಟ್ರಾಂಗ್ ಆಲ್ವೇಸ್. ಇವತ್ತಿಂದಲ್ಲ, ನಾನು ಹೇಳ್ತಿರೋದು ಪ್ರಿಂಟಲ್ಲಿ ಬರೆಯೋವಾಗಲೂ. ಹಾಗಾಗಿ ಹೋಪ್ಫುಲ್ಲಿ ನಮ್ಮ ರಾಜ್ಯದ ಜನ ಅದನ್ನು ಕಾರಣ ಭಾಳ ಕಾಲ ಆಗೋಗಿದೆ ಅನಿಸುತ್ತೆ ಕನ್ನಡದ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೂವಿ ಅಂತ ನಾವು ಮಾತಾಡಿಕೊಂಡು ಊರಲ್ಲೆಲ್ಲ ತಿರುಗಾಡಬೇಕಾದಂಥ ಚಿತ್ರ ಸಕ್ಸಸ್ ಆಗ್ಬೋದು. ತುಂಬ ದಿನ ಆಯಿತು ಬಂದ ಒಂದು 2-3 ಫಿಲಮ್ಗಳೇನಿದೆ. ಇಟ್ ಕುಡ್ ಬಿ ಎ KGF, ಇಟ್ ಮೇ ಬಿ ಎ ಕಾಂತಾರ. ವಿ ನೀಡ್ ಒನ್ ಮೋರ್. ಈಗ ಬೇಕು ನಮಗೆ. ಆ ಗ್ಯಾಪನ್ನು ನೀವಿಬ್ಬರು ಫಿಲ್ ಮಾಡ್ತೀರಿ ಅನ್ನೋದೇ ನನ್ನ ನಂಬಿಕೆ. ಗುಡ್ ಫ್ಯಾಮಿಲಿ ಎಂಟರ್ಟೈನರ್ ಸರ್. ಎಕ್ಸಾಕ್ಟ್ಲಿ. ಅದು ಫ್ಯಾಮಿಲಿ ಎಂಟರ್ಟೈನರೇ ಆಗಿ ನಮ್ಮ ಮಧ್ಯಮ ವರ್ಗದಕ್ಕಾದರೆ ಒಂದು ಅಟೆಂಪ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ ಗೊತ್ತಾಗತ್ತವಾಗ ನಮ್ಮ ಕಥೆ ಏನು ಅಂತ.